ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಬಂದಾಗ MLA ಚುನಾವಣೆಗೆ ಮುಂಚೆ ಮಂಡ್ಯದಲ್ಲಿ ಹೋಗಿ ಹೇಳ್ತಾ ಇದ್ರು, ನನಗೆ ಪೆನ್ ಕೊಡಿ, ಕೈಗೆ ಪೆನ್ ಕೊಡಿ ಅಂತ ಹೇಳಿ ಮಂಡ್ಯ ಜನತೆಗೆ ಹೇಳ್ತಾ ಇದ್ರು. ಒಕ್ಕಲಿಗ ಜನಾಂಗಕ್ಕೆಲ್ಲ ಹೋಗಿ ನನಗೆ ಕೈಗೆ ಪೆನ್ ಕೊಡಿ, ಅಧಿಕಾರ ಕೊಡಿ. ಎಲ್ಲರಿಗೂ ಕೊಟ್ಟಿದ್ದೀರಾ, ಕುಮಾರಸ್ವಾಮಿ ಕೊಟ್ಟಿದ್ದೀರಾ, ದೇವೇಗೌಡರು ಕೊಟ್ಟಿದ್ದೀರಾ, ಎಲ್ಲರಿಗೂ ಕೊಟ್ಟಿದ್ದೀರಾ, ನನಗೂ ಒಂದ್ಸರಿ ಪೆನ್ ಕೊಡಿ ಅಂತ. ಈಗ ಯಾವ ದುಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ MLAಗಳ ಮುಂದೆ ಹೋಗಿ ನನಗೆ ಪೆನ್ ಕೊಡಿ ಅಂತ ಹೇಳಿ ಅಂಗಲಾಚುವಂಥ ಸ್ಥಿತಿ ಇವತ್ತು ಡಿ ಕೆ ಶಿವಕುಮಾರ್ಗೆ ಬಂದಿರೋ ಅಂಥದ್ದು ನಿಜಕ್ಕೂ ಒಂದು ರೀತಿ ಕರುಣೆ ಅನಿಸ್ತೈತೆ ಅವ್ರ ಬಗ್ಗೆ. ಡಿ ಕೆ ಶಿವಕುಮಾರ್ ಧೈರ್ಯ ಇದ್ರೆ ಅವ್ರಿಗೆ ಸಂಧಾನ ಆಯ್ತಲ್ಲ 2.5 ವರ್ಷ. ಆ ಸಂದರ್ಭದಲ್ಲಿ ಯಾರು ಇದ್ರು, ಈ ಸಂಧಾನ ಮಾಡುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಯಾವ ನಾಯಕರು? ಸೋನಿಯಾ ಗಾಂಧಿ ಅವರಿದ್ರ, ರಾಹುಲ್ ಗಾಂಧಿ ಅವರಿದ್ರ, ಪ್ರಿಯಾಂಕಾ ವಡೇರಾ ಅವರಿದ್ರ, ವಡೇರಾನ ಯಾರು ಇದ್ರ? ವಾದ್ರಾ. ನನಗೆ ಒಡೆನೇ ಬತ್ತೈತೆ, ತಿಥಿ ಒಡೆತಾರೆ ಅವ್ರು. ಆ ಪಾರ್ಟಿ ತಿಥಿ ಒಡೆ ಥರ ಆಗೋಟೈತಿ. ಈಗ ಇದ್ರ ಹೇಳ್ಬೇಕು. ಒಂದು ರೀತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಕತ್ಲಲ್ಲಿ ಕರಡಿ ನುಡುಕ್ದಂಗೆ ಆಯ್ತು. ಈಗ ಈ ಕಾಂಗ್ರೆಸ್ ಅವ್ರದ್ದು ಈ ನಾಟಕವನ್ನೆಲ್ಲ ನೋಡ್ತಾ ಇದ್ರೆ, ಪ್ರಲಾಪನೆಯನ್ನ, ಪವರ್ ಶೇರಿಂಗು, ಬೇಗುದಿ ಇವೆಲ್ಲ ನೋಡ್ತಾ ಇದ್ರೆ ಕತ್ಲಲ್ಲಿ ಕರಡಿ ನುಡುಕ್ದಂಗೆ ಆಯ್ತು ಇವ್ರ ಕತೆ. ಅದ್ರ ಬದಲಾಗಿ ಇವರು ಸ್ಪಷ್ಟವಾಗಿ ಹೇಳ್ಬೇಕಾಯ್ತು, ಇಂಥವ್ರ ಮುಂದೆ ಮಾತುಕತೆ ಆಯ್ತು, ಇನ್ ಶೇರಿಂಗ್ ಆಯ್ತು, ಹೇಳ್ಬೇಕಾಯ್ತು. ಅದು ಬಿಟ್ಬಿಟ್ಟು ಕತ್ಲಲ್ಲಿ ಕರಡಿ ಹುಡ್ಕೊಂಡು ಹೋದ್ರೆ, ಡಿ ಕೆ ಶಿವಕುಮಾರ್ ಅವ್ರ ಏರಿಯಾದಲ್ಲಿ ಬಹಳ ಕರಡಿಗಳೇ ಇರೋದು. ಕನಕಪುರದಲ್ಲಿ ಕರಡಿ ಸಿಗ್ತೈತಾ? ಕರಡಿ ಸಿಗಲ್ಲ, ಪವರ್ ಸಿಗಲ್ಲ ನಿಮಗೆ. ಅದರಿಂದ ಸ್ಪಷ್ಟವಾಗಿ ಒಂದು ಮಾತುಕತೆ ಆಗಿದ್ರೆ, ಪವರ್ ಶೇರಿಂಗ್ ಆಗಿದ್ರೆ ಧೈರ್ಯವಾಗಿ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಬೇಗುದಿಯಲ್ಲಿ ಇಡೀ ಸರ್ಕಾರ, ಒಬ್ಬೊಬ್ಬ ಮಂತ್ರಿ ಒಂದೊಂದು ಆ ಶ್ಲೋಕಗಳನ್ನು, ಏನು ಶ್ಲೋಕಗಳು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕರ್ಮೇಣ ವಾದಿಕಾರಸ್ತೆ ಮಾಫಲೇಶು ತದಾಚನಃ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಜಣ್ಣ ಅವರು ಮಂತ್ರಿ, ಏನು ಇವ್ರ ಅಪ್ಪನ ಮನೆ ಆಸ್ತಿ ಕೇಳಕ್ಕೆ ಹೋಗಿದ್ರ ಡಿ ಕೆ ಮನೆ ಅಂತ ಕೇಳ್ತಾರೆ. ನಾಚಿಕೆ ಆಗಬೇಕಲ್ಲ ಕಾಂಗ್ರೆಸ್ ಅಧ್ಯಕ್ಷರಿಗೆ. ಕಾಂಗ್ರೆಸ್ ಅಧ್ಯಕ್ಷರಿಗೆ ಏನು ಅವ್ರ ಅಪ್ಪನ ಮನೆ ಆಸ್ತಿ ಕೇಳಕ್ಕೆ ಹೋಗಿದ್ರ ಅಂತ ಹೇಳಿದ್ರೆ ಎಷ್ಟು ನಾಚಿಕೆ ಆಗಬೇಕು. ಪರಮೇಶ್ವರ ಹೇಳ್ತಾ ಇದ್ದಾರೆ, ದಲಿತರ ಈ ಒಂದು ಬೇಡಿಕೆಯನ್ನು ತುಳಿತಾ ಇದ್ದಾರೆ, ನಾನು ವಿರುದ್ಧ ತಿರುಗಿ ಬೀಳ್ತೀನಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಾಗಡಿ ಬಾಲಕೃಷ್ಣ ಅವರು ಸ್ವಯಂ ಘೋಷಿತವಾಗಿ ಅನೌನ್ಸೇ ಮಾಡಿಬಿಟ್ಟಿದ್ದಾರೆ, ನಮ್ಮ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೇಳಿ. ದಾವಣಗೆರೆಯ ಒಬ್ಬ MLA ಶಿವಕುಮಾರ್ ಅವರು ಭಾಳ ಕಷ್ಟ ಬಿದ್ದಿದ್ದಾರೆ, ಹಗಲು ರಾತ್ರಿ ಹೊಲ ಉತ್ತಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಬೆಳೆ ಸಿಗಬೇಕು, ಅವ್ರಿಗೆ ಬೆಳೆ ಸಿಗಬೇಕು. ಬೆಳೆ ಹಾನಿ ಆದರೆ ಪರಿಹಾರ ಆದರೂ ಸಿಗಬೇಕು ಅವ್ರಿಗೆ. ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಬೆಳೆನೂ ಇಲ್ಲ, ಬೆಳೆ ಪರಿಹಾರನೂ ಇಲ್ಲ. ಇರೋ ಕಾಂಗ್ರೆಸ್ ಅಧ್ಯಕ್ಷರ ಪದವಿನೇ ತೆಗೆಯುವಂಥ ಕೆಲಸ ಈಗ ಅದು ಕೂಡ ಚರ್ಚೆಯಲ್ಲಿ ಇರೋವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಅಧ್ಯಕ್ಷತೆ ತೆಗೆಯುವಂಥದ್ದು ಅಂದರೆ ಜನಗಳ ಮುಂದೆ ಇವರು ಹೇಳಿದ್ದೇನು, ಒಂದು ಒಳ್ಳೆಯ ಸರ್ಕಾರವನ್ನು ಕೊಡ್ತೀರಿ, ಸುಭದ್ರ ಸರ್ಕಾರವನ್ನು ಕೊಡ್ತೀರಿ ಅಂತ ಹೇಳಿದಂಥವ್ರು ಈಗ ಅಭದ್ರ ಸರ್ಕಾರವನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಪ್ರತಿದಿನ ಕಾಂಗ್ರೆಸ್ಸಿನ ಪವರ್ ಬೇಗುದಿ, ಪವರ್ ಶೇರಿಂಗು, ಕುರ್ಚಿ ಕಾದಾಟ, ಹೆಡ್ಲೈನ್ಸ್ ಇದೆ. ಹೆಡ್ಲೈನ್ಸನ್ನು ನಾವು ನೋಡ್ತಾ ಇದ್ದೀರಿ. ಇದರಿಂದ ರಾಜ್ಯದ ಜನತೆಗೆ ಒಳಿತಾಗಲ್ಲ.